Last pronoun they. They came to temple. ಅವರು ದೇವಸ್ಥಾನಕ್ಕೆ ಬಂದರು. ಬಂದರು. ಸೊ ಅವನು ದೇವಸ್ಥಾನಕ್ಕೆ ಬಂದನು ಆರ್ ಅವನು ದೇವಸ್ಥಾನಕ್ಕೆ ಬಂದ. ಬಂದ. ಓಕೆ, ಬಂದ ಬಂದ. ಆರ್ ಬಂದನು. ಓಕೆ, ಬಂದನು. ನೋ ಬಂದನು. ಲು ಇಟ್ ಈಸ್ ಬಂದ. ಲು ಯು ಶುಡ್ ಸೇ ಬಂದಳು. ಬಂದ ಅಲ್ಲ, Okay. ಬಂದಳು ಫಾರ್ ಅವಳು. ಅವಳು ದೇವಸ್ಥಾನಕ್ಕೆ ಬಂದಳು. ಬಂದಳು. ಸರಿ, ದಟ್ ಈಸ್ ಸರಿ ಇದೆ ಅದು. ಹ. ದೇ ಕೇಮ್ ಟು ಟೆಂಪಲ್. ದಟ್ ಈಸ್ ಅವರು ದೇವಸ್ಥಾನಕ್ಕೆ ಬಂದರು ಅಥವಾ ಬಂದ್ರು. ಬಂದರು. ಬಂದ್ರು. ಎಸ್, ದಟ್ ಈಸ್ ರೈಟ್. ಹ. ಈಗ ನೀವು ದೇವಸ್ಥಾನಕ್ಕೆ ಬದಲಾಗಿ ನೀವ್ ಏನ್ ಬೇಕಾದ್ರೂ ಸೇರಿಸ್ಕೊಳ್ಳಿ. ಈಗ ಬಾಂಬೆಗೆ ಬಂದೆ ಸರ್. ಈಗ ನೀವೇ ಸ್ಟಾರ್ಟ್ ಮಾಡಿ ರವೀಂದ್ರನ್ ಸರ್. ಹ. ನಾನು ಬಾಂಬೆಗೆ ನಾನು ಬಂದೆ. ನಾನು ಬಂದೆ ಪಾಸ್ಟ್ ಟೆನ್ಸ್. ಸಿಂಪಲ್ ನಾನು ಪಾಸ್ಟ್ ಟೆನ್ಸ್ ಇದೆ. ನಾನು ಬಾಂಬೆಗೆ ಬಂದೆ. ನೀವ್ ಒಬ್ರೇ ಬಂದ್ರೆ ನಿಮ್ ಮನೆಯವರು ಬಂದಿದ್ದಾರೆ. ಈಗ ನಾವು ಹೇಳ್ಬೇಕು ನೀವು. ನಾನು ಬಾಂಬೆಗೆ ಬಂದೆ. ಸಿಂಗ್ಯುಲರ್. ಓಕೆ, ಐ. ಓಕೆ, ನೆಕ್ಸ್ಟ್. ವಿ. ಅವರು ಬಾಂಬೆ. ಅವರು ಯು ಸೇ ಫಸ್ಟ್ ವಿ ಕೇಮ್ ಟು ಬಾಂಬೆ. ನಾವು ಬಾಂಬೆಗೆ ಬಂದರು. ಬಂದ್ರು. ಬಂದರು. ಬಂದೆವು. ಬಂದವು. ಬಂದೆವು. ಅವರು ಬಾಂಬೆಗೆ ಬಂದವು. ನೋ. ವಿ, ನಾವು. ವಿ ಮೀನ್ಸ್ ನಾವು ಬಂದೆವು. ನಾವು ಬಾಂಬೆಗೆ ಬಂದವು. ಬಾಂಬೆದಲ್ಲಿ ಮುಂಬೈ. ಬಾಂಬೆದಲ್ಲಿ ಬೇಡ, ಬಾಂಬೆ ಬಂದೆವು. ಬಾಂಬೆಗೆ ಬಂದವು. ಯು ಸೇ. ನೀನು ಬಾಂಬೆಗೆ ಬಂದೆ. ಎಸ್, ವೆರಿ ಗುಡ್. ಫ್ಲೂರಲ್ ಯು. ನೀವು ಬಾಂಬೆಗೆ ಬಂದವು. ಬಂದ್ರಿ. ಆಚೆ ನೀವು ಬಾಂಬೆಗೆ ಬಂದ್ರಿ. ಯು ಕೇಮ್ ಟು ಬಾಂಬೆ. ಅದಕ್ಕೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಕನ್ನಡದಲ್ಲಿ ಹೇಳೋದು ಕೂಡ. ಈಗ ಇಟ್. ಹಿ ಕೇಮ್ ಟು ಬಾಂಬೆ. ಅವನು ಬಾಂಬೆಗೆ ಬಂದನು. ಎಸ್, ವೆರಿ ಗುಡ್. ಶಿ ಕೇಮ್ ಟು ಬಾಂಬೆ. ಅವಳು ಬಾಂಬೆಗೆ ಬಂದಳು. ದೇ ಕೇಮ್ ಟು ಬಾಂಬೆ. ಅವರು ಬಾಂಬೆಗೆ ಬಂದರು. ವೆರಿ ನೈಸ್, ವೆರಿ ನೈಸ್. ಇಟ್ ಹೇಳಿಲ್ಲ ನೀವು. ಇಟ್ ಕೇಮ್ ಟು ಬಾಂಬೆ. ಅದು ಬಾಂಬೆಗೆ ಬಂದಿದೆ ಅಥವಾ ಬಂತು. ಬಂತು. ಓಕೆ, ಬಲ್ದೀಪ್ ನೀವೀಗ ಟ್ರೈ ಮಾಡಿ. ನಾನು ಅಮೃತ್ಸರ್ಗೆ ಬಂದೆ. ನಾನು ಅಮೃತ್ಸರ್ಗೆ ಬಂದೆ. ನಾವು ಅಮೃತ್ಸರ್ಗೆ ಬಂದೆವು. ವೆರಿ ನೈಸ್. ನೀನು ಅಮೃತ್ಸರ್ಗೆ ಬಂದೆ. ನೀವು ಪ್ಲೂರಲ್ ಅಮೃತ್ಸರ್ಗೆ ಬಂದರೆ. ಬಂದ್ರಿ. He went to ಅಮೃತ್ಸರ್. ಬಂದ್ರಿ. ಸಾರಿ, ಬಂದ್ರಿ. ಕೇಮ್. ಅವನು ಮೀನ್ಸ್ he went to ಅಮೃತ್ಸರ್. ಅವನು ಅಮೃತ್ಸರ್ಗೆ ವೆಂಟ್ ಅಂದ್ರೆ ಹೋದ. ಸಿ ಇನ್ ಕನ್ನಡ ಓನ್ಲಿ ವೇರ್ ಕಮ್ ಬಂದಿದ್ದೇವೆ. ಕೇಮ್, ಕಮಿಂಗ್. ನೋ, ಗೋ, ವೆಂಟ್, ಗಾನ್, ಗೋಯಿಂಗ್, ಇಸ್ಂಟ್ ಇಟ್? ಸೊ ಹೋದ ಬೇರೆ, ಬಂದ ಬೇರೆ. ಕೇಮ್. ಹೀಗೆ ಅವನು ಅಮೃತ್ಸರ್ಗೆ ಬಂದನು. ಅವಳು ಅಮೃತ್ಸರ್ಗೆ ಬಂದಳು. ಅದು ಅಮೃತ್ಸರ್ಗೆ ಬಂದಿದೆ ಅಥವಾ ಬಂತು. ವೆರಿ ನೈಸ್, ವೆರಿ ನೈಸ್. ದೇ. ಅವರು ಅಮೃತ್ಸರ್ಗೆ ಬಂದಿದೆ. ಬಂದರು. ಓಕೆ. ಬಂದರು. ಓಕೆ.
ಈಗ ಇಂದ್ರಜಿತ್ ನೀವೀಗ ಈಗ ಡಿಫ್ರೆಂಟ್ ಆಗಿ ಹೇಳ್ಬೇಕೀಗ ಇಂದ್ರಜಿತ್. ನಾನು ಹೋಟೆಲ್ಗೆ ಬಂದೆ, ನಾವು ಸಿನಿಮಾಗೆ ನಾವು ಬಂದೆವು. ಪ್ರಯತ್ನಿಸಿ. ನೀವು ಬೇರೆ ಬೇರೆ ಹಾ ಹೇಳ್ಬೇಕು. 8 ಡಿಫ್ರೆಂಟ್ ಆಗಿ ಹೇಳ್ಬೇಕು ನೀವೀಗ. Okay. First is ನಾನು I am preparing a sentence. I ಹ್ಮ್ tried to write. ಹಾ ನಾನು ಹ್ಮ್ ಬರೆಯಲು ಪ್ರಯತ್ನಿಸಿದೆ. ವೆರಿ ಗುಡ್ ಎಕ್ಸಲೆಂಟ್. ಆ, ನಾನು ಬರೆಯಲು ಪ್ರಯತ್ನಿಸಿದೆ. Then we tried to ಹ್ಮ್ write. ಹ್ಮ್ ನಾವು 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 ಹ್ಮ್ ಬರೆಯಲು ಪ್ರಯತ್ನಿಸಿದೆವು. ಬರೆಯಲು ಬರೆಯಲು ಪ್ರಯತ್ನಿಸಿದೆವು. ವೆರಿ ಗುಡ್. ಆಮೇಲೆ ಯು ಟ್ರೈ ಟು ರೈಟ್ ಮತ್ತೆ ನೀನು ಬರೆಯಲು ಪ್ರಯತ್ನಿಸಿದೆ. ಸೇಮ್, ಇಟ್ ವಿಲ್ ಬಿ ಸೇಮ್ ಎಸ್ ನಾನು. ಎಸ್ ಹೌದು. ದೆನ್ ನೀವು ಬರೆಯಲಿ ಬರೆಯಲು ಪ್ರಯತ್ನಿಸಿದಿರಿ. ಬರೆಯಲು ಸಾರಿ ನೀವು ಬರೆಯಲು ಪ್ರಯತ್ನಿಸಿದಿರಿ ಅಥವಾ ಪ್ರಯತ್ನಿಸಿದ್ರಿ. ಸರಿ ಇದೆ. ಓಕೆ. ಆಮೇಲೆ ಅದು ಹ್ಮ್ ಬರೆಯಲು ಪ್ರಯತ್ನಿಸಿದೆ. ಸರಿ ಇದೆ. ಓಕೆ. Then that ಬಂತು will become ಪ್ರಯತ್ನಿಸಿತು. Okay. ಹ್ಮ್ Then ಅದು I forgot the line. Sorry. ಬರೆಯಲು ಅದು ಬರೆಯಲು ಪ್ರಯತ್ನಿಸಿತು ಅಥವಾ ಪ್ರಯತ್ನಿಸಿದ್ದೆ. ಎಸ್ ದಟ್ಸ್ ಆಲ್. ಸರಿ ಇದೆ. ಓಕೆ. ಅವಳು ಬರೆಯಲು ಹ್ಮ್ ಪ್ರಯತ್ನಿಸಿದಳು. ಹ್ಮ್ ಅವನು ಬರೆಯಲಿ ಪ್ರಯತ್ನಿಸಿದನು. ಸರಿ ಇದೆ. ಅವರು ಬರೆಯಲಿ ಪ್ರಯತ್ನಿಸಿದರು ಅಥವಾ ಪ್ರಯತ್ನಿಸಿದ್ರು. ಬರೆಯಲು ಕರೆಕ್ಟ್. ಅವರು ಬರೆಯಲು ಪ್ರಯತ್ನಿಸಿದರು ಅಥವಾ ಪ್ರಯತ್ನಿಸಿದ್ರು. ಸರಿ ಇದೆ. ಓಕೆ ರಾಮಚಂದ್ರನ್ ಸರ್, ನೀವು ಈಗ 8 ಡಿಫ್ರೆಂಟ್ ಆಗಿ ಹೇಳಕ್ ಟ್ರೈ ಮಾಡಿ. ರಾಮಚಂದ್ರನ್ ಸರ್, ಈಗ ನಾನು ಐ ಕೇಮ್ ಟು ಟೆಂಪಲ್, ಅದೇ ತರ ಐ ಕೇಮ್ ಟು ಹೋಟೆಲ್, ಐ ಕೇಮ್ ಟು ರೈಲ್ವೆ ಸ್ಟೇಷನ್, ಆ ತರ ಹೇಳಿ. ಡಿಫ್ರೆಂಟ್ ಆಗಿ. Actually, I am trying to use those verbs that you have given us yesterday. One of those words. ಎಸ್ ಪ್ರಯತ್ನ ಮಾಡಿ. ನಾನು ಹೋಟೆಲ್ಗೆ ಬಂದೆ. ವೆರಿ ನೈಸ್ ಸರ್. ನಾವು ಹೋಟೆಲ್ಗೆ ಬಂದೆವು. ಸಾರಿ, ಬೇರೆ ಹೇಳಿ. ಈಗ ನೀವು ಹೋಟೆಲ್ಗೆ ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದೆವು, ಸ್ಥಾನಕ್ಕೆ ನಾವು ರೈಲ್ವೆ ಬಂದೆವು. ಸ್ಟೇಷನ್ಗೆ ಬಂದೆವು, ಆ ತರ ಹೇಳಿ. ಡಿಫ್ರೆಂಟ್ ಒಂದು ಹೋಟೆಲ್ಗೆ ಬಂದೆ. ನಾವು ದೇವಸ್ಥಾನಕ್ಕೆ ಬಂದೆವು. ಸರಿ ನೀನು ಇದೆ. ಶೂಲೆ ಬಂದೆ. ನೀವು ಮಾರ್ಕೆಟ್ಗೆ ಬಂದ್ರಿ. ಸರಿ ಇದೆ. ಅದು ಗ್ರೌಂಡ್ಗೆ ಬಂದಿದೆ, ಬಂತು. ಅವಳು ಕಾಲೇಜ್ಗೆ ಬಂದಳು. ಸರಿ ಇದೆ. ಅವನು ಕ್ರಿಕೆಟ್ ಗ್ರೌಂಡ್ಗೆ ಬಂದನು. ಸರಿ ಇದೆ. ಎಲ್ಲರೂ ಪಾರ್ಕ್ಗೆ ಬಂದರು. ಸರಿ ಇದೆ ಸರ್. ಸರಿ ಇದೆ. ಎಕ್ಸಲೆಂಟ್. ಪ್ರತಾಪ್, ಈಗ ಟ್ರೈ ಮಾಡ್ಬೇಕು ನೀವು ಅದನ್ನೇ. ಪ್ರತಾಪ್ ಈಗ ಹೇಳಿ. ನೀವು ಬೇರೆ ಟ್ರೈ ಮಾಡಿ, ಬೇರೆ ಟ್ರೈ ಮಾಡಿ. ಓಕೆ. ನಾನು ಆಸ್ಪತ್ರೆಗೆ ಬಂದೆ. ನಾವು ಸಿನಿಮಾ ಹಾಲ್ಗೆ ಒನ್ ಸೆಕೆಂಡ್, ಸಾರಿ. ನಾನು ಆಸ್ಪತ್ರೆಗೆ ಬಂದೆ. ನಾವು ಸಿನಿಮಾ ಹಾಲ್ಗೆ ಬಂದೆವು. ನೀನು ರೆಸ್ಟೋರೆಂಟ್ಗೆ ಬಂದೆ. ನೀವು ಪಬ್ಗೆ ಬಂದ್ರಿ. ಅದು
ಮನೆಗೆ ಬಂದಿದೆ, ಅವಳು ಹ್ಮ್ ಶಾಲೆಗೆ ಬಂದಳು, ಹ್ಮ್ ಅವನು ಹ್ಮ್ ಕ್ರಿಕೆಟ್ ಗ್ರೌಂಡ್ಗೆ ಬಂದನು ಆರ್ ಬಂದ, ಹ್ಮ್ ಹ್ಮ್ ಅವರು ಏರ್ಪೋರ್ಟ್ಗೆ ಬಂದರು ಆರ್ ಬಂತರು. ವೆರಿ ನೈಸ್ ಸರಿ ಇದೆ ಸರಿ ಇದೆ ಓಕೆ, ಥ್ಯಾಂಕ್ ಯು. ವೆರಿ ಸಿಂಪಲ್. ಹಾ ಈಗ ಇದನ್ನೇ ಈಗ ಇದೇ ವರ್ಡ್ಸ್ ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳೋಣ. ಓಕೆ, ಸಿಂಪಲ್ Okay. ಫ್ಯೂಚರ್ ಟೆನ್ಸ್ ಅಲ್ಲಿ ಈಗ ಆ, ಈಗ ಈಗ ನೀವು ಪ್ರತಾಪ್ ಈಗ ನೀವ್ ಹೇಳಿದ್ರಲ್ವಾ, ಹಾ, ಆ ಒಂದೊಂದ್ ಹೇಳಿ, ನಾನು ಅದನ್ನ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಓಕೆ, ಓಕೆ. ನೀವು ಫಸ್ಟ್ ಹೇಳಿ, ಫಾಸ್ಟ್ ಟೆನ್ಸ್ ಹೇಳಿ, ನಾನು ಫ್ಯೂಚರ್ ಟೆನ್ಸ್ ಹೇಳ್ತೀನಿ. ನೀವ್ ಹೇಳಿ Okay. ಸೆಂಟೆನ್ಸ್ ಅನ್ನೇ. ನಾನು ನೀವೆಲ್ಲರೂ ಕೇಳಿಸ್ಕೊಳ್ಳಿ ನಾನು ಹೇಳೋದನ್ನ. ನಾನು ಮನೆಗೆ ಬಂದೆ. ನಾನು ಮನೆಗ್ ಬರ್ತೀನಿ. ಓಕೆ, ದೀಸ್ ಆರ್ ಆಲ್ ಸಿಂಪಲ್ ಫ್ಯೂಚರ್ ಟೆನ್ಸ್, ರೈಟ್? ಸಿಂಪಲ್ ಫ್ಯೂಚರ್ ಟೆನ್ಸ್. ಐ ಆಮ್ ಟೆಲ್ಲಿಂಗ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಬಂದೆ Okay. ಬರ್ತೀನಿ, ಓಕೆ, ಬಂದೆ ಬರ್ತೀನಿ. ಸೇಕ್ ಎಕ್ಸಾಂಪಲ್ ನಾನು ಎರಡು ಹೇಳ್ತೀನಿ, ಈಗ ಕೇಳಿಸ್ಕೊಳ್ಳಿ. ನೀವು Okay. ಪಾಸ್ಟ್ ಟೆನ್ಸ್ ಹೇಳಿದ್ರೆ ನಾನು ಪ್ರೆಸೆಂಟ್ ಟೆನ್ಸ್ ಹೇಳ್ತೀನಿ, ಫ್ಯೂಚರ್ ಟೆನ್ಸ್ ಹೇಳ್ತೀನಿ. ನಾನು ಮನೆಗೆ ಬರುವೆ, ನಾನು ಮನೆಗೆ ಬರ್ತೀನಿ. ಓಕೆ, ಬರುವೆ. ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಓಕೆ, ಬಂದೆ ಪಾಸ್ಟ್ ಟೆನ್ಸ್, Okay. ಬರ್ತೀನಿ ಫ್ಯೂಚರ್ ಟೆನ್ಸ್. ಓಕೆ. I will come to so ನಾನು ಮನೆಗೆ ಬರ್ತೀನಿ means I will come to the house. Sir, ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಓನ್ಲಿ ಯು ಗಿವ್ ಅಸ್ ದ ಫ್ಯೂಚರ್ ಟೆನ್ಸ್ ನೌ, ವಿ ವಿಲ್ ಅಗೇನ್ ರೈಟ್ ದ ಪ್ರೆಸೆಂಟ್ ಟೆನ್ಸ್ ಲೇಟರ್. ಸರಿ ಸರ್, ಆಗ್ಬೋದು ಫೈನ್. ಓಕೆ, ಫ್ಯೂಚರ್ ಟೆನ್ಸ್. ನೋ Okay. ಪ್ರಾಬ್ಲಮ್. ನಾನು ಮನೆಗೆ ಬರ್ತೀನಿ, ಹೋಗ್ತೀನಿ, ಹೋಗ್ ಮಲಗ್ತೀನಿ, ಕರೀತೀನಿ, ಬುಕ್ ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ, ಹೋಗ್ತೀನಿ, ಬರ್ತೀನಿ, ಇದೆಲ್ಲ ಇದ್ರೆ ಫ್ಯೂಚರ್ ಟೆನ್ಸ್. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ಬಿಡಿ. ಎಲ್ಲ ಫ್ಯೂಚರ್ ಟೆನ್ಸ್. ಬುಕ್ ಮಾಡ್ತೀನಿ, ಕಾಲ್ ಮಾಡ್ತೀನಿ, ಬರ್ತೀನಿ, ಹೋಗ್ತೀನಿ, ಮಲಗ್ತೀನಿ, ಆರ್ಡರ್ ಮಾಡ್ತೀನಿ, ಪೂಜಾ ಮಾಡ್ತೀನಿ. ನಾವು ಬಂದೆವು ವಿಲ್ ಬಿಕಮ್ ನಾವು ಬಂದೆವು ಪಾಸ್ಟ್ ಟೆನ್ಸ್. ಬಂದೆವು ವಿಲ್ ಬಿಕಮ್ ವಾಟ್ ಇನ್ ಫ್ಯೂಚರ್ ಇಟ್ ವಿಲ್ ಬಿಕಮ್? No, We're coming one after the other. We are still at the singular sentence level. We are just trying to I think tell let's do ನಾನು step ಮನೆಗೆ by step. ಬರ್ತೀನಿ. Let's start with Nanu. Start Nanu Yeah, first. it's ನಾನು Nanu. only now. ನಾನು Singular. ಬರ್ತೀನಿ. ನಾನು ನಾನು ಬರ್ತೀನಿ. ಬರ್ತೀನಿ ಅಷ್ಟೇ. ನಾನು ಬರ್ತೀನಿ. ಟೇಕ್ ಎಕ್ಸಾಂಪಲ್. ನಾನು ಬಂದೆ. ಪ್ರತಾಪ್ ವಾಟ್ ಸೈಡ್, ನಾನು ಮನೆಗೆ ಬಂದೆ, ನಾನು ಮನೆಗೆ ಬರ್ತೀನಿ. You listen, let us along what Pratap says, I will say future tense. Listen. Yes. ಒಂದೊಂದು ನಾನು ಹೇಳ್ತೀನಿ, ಅದು ನೋಡಿ. ಆಯ್ತು, ಅದು ಸರ್ ಫಸ್ಟ್ ನಾನು ಮನೆಗೆ ಬಂದೆ ಆಯ್ತು. ಅದು ಫ್ಯೂಚರ್ ಸಾರಿ ಪಾಸ್ಟ್ ಈಗ ಟೆನ್ಸ್. ಹೇಳ್ತೀನಿ, ಅದನ್ನೇ ರಿಪೀಟ್ ಮಾಡಿ. ಓಕೆ, ಮತ್ತೆ ರಿಪೀಟ್ ಮಾಡಿ ಮೊದ್ಲಿಂದ. ಓಕೆ, ಮೊದಲಿಂದ ರಿಪೀಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ನಾನು ಮನೆಗೆ ಬಂದೆ. Bande. Correct. ಓಕೆ, No ಅಥವಾ present. ಈಗ ನಾನು ಫ್ಯೂಚರ್ ಟೆನ್ಸ್ ಹೇಳ್ತೀನಿ. No present. No present. ಕೇಳಬೇಕು. ಯಾ, No present. ಓನ್ಲಿ ಇಲ್ಲ ಇಲ್ಲ, ಫ್ಯೂಚರ್ ಟೆನ್ಸ್ ಹೇಳ್ತೀನಿ. ಓನ್ಲಿ ಫ್ಯೂಚರ್ ಟೆನ್ಸ್, ಪಾಸ್ಟ್ ಫ್ಯೂಚರ್ ಅಷ್ಟೇ. ನಾನು ಪ್ರೆಸೆಂಟ್ ಆದ್ಮೇಲೆ ನಾನು ಮನೆಗೆ ಬರ್ತೀನಿ. ಆಮೇಲೆ ನೋಡೋಣ ಅದನ್ನ. ಹಾ. ಈಗ ಬರೀ ಪಾಸ್ಟ್ ಟೆನ್ಸ್ ಹೇಳಿ, ನಾನು ಫ್ಯೂಚರ್ ಟೆನ್ಸ್ ಹೇಳ್ತೀನಿ. ಓಕೆ, ಹೇಳಿ ಈಗ. ಇದು ನೆಕ್ಸ್ಟ್ ಲೈನ್ ಸಿಂಗ್ಯುಲರ್ ಆಯ್ತು. ಪ್ಲೂರಲ್ ನಾವು. ಓಕೆ, ನಾವು ಶಾಲೆಗೆ ಬಂದೆವು. ನಾವು ಶಾಲೆಗೆ ಬರ್ತೀವಿ. ನಾವು ಶಾಲೆಗೆ ಬರ್ತೀವಿ. ಶಾಲೆಗೆ Bartivi. So it will become ಶಾಲೆಗೆ ಬರ್ತೀವಿ. ಬರ್ತೀವಿ. ಓಕೆ, We will come. BRTIV. ಬರ್ತೀವಿ. ನಾವು ಬಾಂಬೆಗೆ ಬರ್ತೀವಿ. ವೆರಿ ಬಾಂಬೆಗೆ ಗುಡ್. ಬರ್ತೀವಿ. ಎಸ್ ಬಲ್ದೀಪ್, ಬರ್ತೀವಿ. ನಾವು ಬಾಂಬೆಗೆ ಬರ್ತೀವಿ. ಬರ್ತೀವಿ. ನಿಮ್ಮ ಮನೆಗೆ ಹೇಳ್ಬೋದು ಬಲ್ದೀಪ್, ನಾನು ಅಮೃತಸರಕ್ಕೆ ಬರ್ತೀವಿ, ಡೆಲ್ಲಿಗೆ ಬರ್ತೀವಿ ನಾವು. ಓಕೆ, ನೆಕ್ಸ್ಟ್ ಹೇಳಿ ಪ್ರತಾಪ್. ಓಕೆ, ನೀನು ಕ್ರಿಕೆಟ್ ಗ್ರೌಂಡ್ಗೆ ಬಂದೆ. ನೀನು ಕ್ರಿಕೆಟ್ ಗ್ರೌಂಡ್ಗೆ ಬರ್ತೀಯಾ? 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 ನೀನು Okay.
ಕ್ರಿಕೆಟ್ ಗ್ರೌಂಡ್ಗೆ ಬರ್ತೀಯಾ? That's a question. ಬರ್ತೀಯಾ? That's a question. No. That's what I'm clarifying now itself. Don't write Pratap ಬರ್ತೀಯಾ. No, ಬರ್ತೀಯಾ only A, one A you write. Okay, If you write 2A, it is a that will question. be a question, right? ನೀನು Okay. ಕ್ರಿಕೆಟ್ ಗ್ರೌಂಡ್ಗೆ ಬರ್ತೀಯಾ? Okay. If you put one more A, ಬರ್ತೀಯಾ. ಬರ್ತೀಯಾ. Come, That's all I'm telling. will you come to cricket ground? Bartia. Correct. It will become a question. Correct. Correct. ಬರ್ತೀಯಾ. It will become a question. Okay, Bartia is a If question. One you A with Bartia short Is End? a future. is basically future. future Yeah. that you are coming, basically. Okay. Okay. Cricket ground ಬರ್ತೀಯಾ? Will you come to cricket ground? Will Yeah, you will you come to cricket ground is the future, right? Okay, ಇದು got ಸರಿ it. ಇದೆ ಪ್ರತಾಪ್. future ಬರ್ತೀಯಾ? Okay. ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಓಕೆ. ಕ್ರಿಕೆಟ್ ಗ್ರೌಂಡ್ಗೆ ಬರ್ತೀಯಾ? Okay. Okay, next. ನೆಕ್ಸ್ಟ್ ನೀವು ನೀವು ಕಚೇರಿಗೆ ಸಾರಿ ನೀವು ಕಚೇರಿಗೆ ಬಂದ್ರಿ. ನೀವು ಕಚೇರಿಗೆ ಬರ್ತೀರಾ? ನೀವು ಕಚೇರಿಗೆ ಬಂದ್ರಿ. ಇಟ್ಸ್ ಬರ್ತೀರಾ. ಬರ್ತೀರಾ. ನೀವು ಬಾಂಬೆಗೆ ಬಂದರಿ ಇಸ್ ಪಾಸ್ಟ್. ನೀವು ಬಾಂಬೆಗೆ ಬರ್ತೀರಾ ಇಸ್ ಫ್ಯೂಚರ್. Don't take 2 A's. So instead of Only bartiya, one A. we are saying Bartiri. instead of bartiya, we are saying bartira. That is with respect athwa plural. Am I correct, Yeah, sir? yeah. Okay. Yeah. You could use. That means you will come to ನೀವು ಶಾಲೆಗೆ ಬರ್ತೀರಾ means you will come to school. Office. You will come to ಕಚೇರಿಗೆ. ಕಚೇರಿಗೆ you will come Office. to office. Yeah. ಬರ್ತೀರಾ. Okay. ಅಥವಾ ನಿಮ್ಗೆ ಇನ್ನ ಕನ್ಫ್ಯೂಷನ್ ಏನಾರು ಆಗಿದ್ರೆ ಬರ್ತೀರಿ ಅಥವಾ ಬರುತ್ತೀರಿ ಅಂತ ಬರೀಬೇಕು ನೀವು. Okay. ಬರುತ್ತೀರಿ ಅಂತ ಬರೀಬೇಕು. ಬರುತ್ತೀರಿ. Okay, got it. TTIRI. If you get confusion, ಬರುತ್ತೀರಿ. You write it is little okay for you, I feel. One second, sir. I am a little confused now. Which one is bartiri? ಫ್ಯೂಚರ್. ನೀನು ಬಾಂಬೆಗೆ ಬರ್ತೀಯಾ. No, that is bartiya. Acha, bartiya athwa Bartiri. you can use bartivi. No. ಬರ್ತೀವಿ was So for the last we. sentence that I That was mentioned in the ನೀವು. simple past was ನೀವು ಕಚೇರಿಗೆ ಬಂದ್ರಿ. Okay. ಬಂದ್ರಿ. The future bandri. response to that statement is ನೀವು ಬರುತ್ತೀರಿ. ಕಚೇರಿಗೆ ಬರ್ತೀರಾ, ಬರುತ್ತೀರಿ ಅಥವಾ ಬರುತ್ತೀರಿ. Okay. Barutivi. Okay. Or ಬರುತ್ತೀರಿ. Alright. ಬರುತ್ತೀವಿ, not TV. ಬರ್ತೀರಾ or ಬರುತ್ತೀರಿ. Yes, that's correct. Yeah. RA athwa RI. That's it. Okay. Yeah. He came to Bombay. He came Okay. to office. ಅವನು Now ಕಚೇರಿಗೆ adu. ಬಂದನು. Now ಅದು He. so No, maybe adu. ಅದು Okay. it. So it ಜನಾರ್ದನ್ ಅವರೇ, ಹೇಳಿ. ಓಕೆ, ಕೇಳ್ತಾ ಇದ್ದೀನಿ. ಅದು ಲೈನ್. ಓಕೆ, ಅದು ಓಕೆ, ಅದು ವಾಟ್ ಯು ಸೇ, ಇಟ್ಸ್ ಓಕೆ, ಅದು ಸೋಫಾ ಮೇಲೆ. ಸಾರಿ, that's too long now. I would not dare it. Okay. ಅದು ಅದು ದೇವಸ್ಥಾನಕ್ಕೆ ಬಂದಿದೆ. ಅದು ದೇವಸ್ಥಾನಕ್ಕೆ ಬರುತ್ತೆ. ಓಕೆ. ಅಥವಾ ಬರುತ್ತದೆ. ಬರುತ್ತೆ ಅಥವಾ ಬರುತ್ತದೆ. Is not correct, sir. ಬಂದಿದೆ. No. ಬಂದಿದೆ is past tense. ಬಂದಿದೆ is past tense. ಓಕೆ, ಇನ್ನೊಂದ್ಸಾರಿ ಕೇಳ್ಬೇಕು ಸರ್. ಅದು ದೇವಸ್ಥಾನಕ್ಕೆ ಬರುತ್ತದೆ ಅಥವಾ ಬರುತ್ತೆ.
BARUTTU ಬರುತ್ತದೆ E ಬರುತ್ತದೆ, ಅದು ಬರುತ್ತೆ. BARUTTE ಬರುತ್ತೆ, ಅದು ಬರುತ್ತೆ. ಅದು ನಾನು ಎಲ್ಲೇ ಹೋಗ್ಲಿ ಅದು ನನ್ನ ಹಿಂದೆ ಬರುತ್ತೆ ಅಂತ ಹೇಳ್ತೀರಾ ನೀವು. ನಿಮ್ ನಾಯಿ ಏನ್ರಿ ಯಾವಾಗೂ ನಿಮ್ ಜೊತೆಗೆ ಇರುತ್ತೆ ಅಂದ್ರೆ, ನಾನು ಎಲ್ಲೋಗ್ಲಿ ಅದು ನನ್ನ ಹಿಂದೆ ಬರುತ್ತೆ ಅಂತ ಹೇಳ್ತೀರಾ. ನಾನು ಎಲ್ಲಿ ಹೋಗಿ ಇಲ್ಲೇ ಬರುತ್ತದೆ. ಓಕೆ, ಅದಲ್ಲೇ ಬರುತ್ತೆ. ಅದು ನೀವೆಲ್ಲೇ ಈಗ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬರ್ದ್ಬಿಟ್ರೆ ಲೆಟರ್ ಎಲ್ಲೂ ಹೋಗಲ್ಲ, ಅಲ್ಲಿಗೆ ಬರುತ್ತೆ. ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗುತ್ತೆ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಬರೆದ್ರೆ ಸಿದ್ದರಾಮಯ್ಯಗೆ ಹೋಗುತ್ತೆ ಲೆಟರ್, ಅಲ್ಲಿಗೆ ಬರುತ್ತೆ ಅದು. ಸೊ ಲೈಕ್ ದಟ್. ಈಗ ಉದಾಹರಣೆ ಹೇಳಿದ್ರಲ್ಲ, ಆಮೇಲೆ ಈಗ ನಾವು ಅವಳು ಈಗ ಪಾಕಿಸ್ತಾನ ಮೇಲೆ ಕ್ಷಿಪಣಿ ಲಾಂಚ್ ಮಾಡಿದಾಗ ಅದು ಹೋಗಿ ಅಲ್ಲಿಗೆ ಬರುತ್ತೆ. ಒನ್ಸ್ ಯು ಸೆಟ್ ದ ಟಾರ್ಗೆಟ್ ಇಟ್ ಹಿಟ್ಸ್ ದೇರ್, ಅದು ಅಲ್ಲಿಗೆ ಬರುತ್ತೆ. ಇಟ್ ವಿಲ್ ಹಿಟ್ ದೇರ್. ಓಕೆ, ನೆಕ್ಸ್ಟ್ ಸರ್. ಓಕೆ, ಅವಳು ಅವಳು. ಓಕೆ, ಅವಳು ಸ್ನೇಹಿತರ ಮನೆಗೆ ಬಂದಳು. ಅವಳು ಸ್ನೇಹಿತರ ಮನೆಗೆ ಬರ್ತಾಳೆ, ಬರುತ್ತಾಳೆ ಅಥವಾ ಬರ್ತಾಳೆ. ಬರುತ್ತಾಳೆ, ಬರುತ್ತಾಳೆ. BARUTTE ಕ್ಯಾಪಿಟಲ್ LE ಬರುತ್ತಾಳೆ ಅಥವಾ ಬರ್ತಾಳೆ. EURUTLE ಬರ್ತಾಳೆ. ಸರಿಗಿದೆ. ಅವಳು ಸ್ನೇಹಿತರೇ ಅಲ್ಲ, ಸ್ನೇಹಿತರ. ಸ್ನೇಹಿತರ. So ಸ್ನೇಹಿತರ is one, ಸ್ನೇಹಿತರೆ is multiple. ಸ್ನೇಹಿತರೆ is when you are addressing dear friends, ಸ್ನೇಹಿತರೆ. ಓಕೆ, ಸ್ನೇಹಿತರೆ ಎಲ್ಲರೂ ಬನ್ನಿ. ಸ್ನೇಹಿತರು ಹೇಳಲ್ಲ, ಸ್ನೇಹಿತರೆ ಅಂತ ಹೇಳ್ತೇವೆ. ಓಕೆ, ಸ್ನೇಹಿತರ ಮನೆಗೆ. ಸ್ನೇಹಿತರ ಮನೆಗೆ. ಓಕೆ, ಇಫ್ ಯು ಒನ್ ಸ್ನೇಹಿತನ, ಇಫ್ ಇಟ್ ಇಸ್ ಒನ್ ಫ್ರೆಂಡ್, ಸ್ನೇಹಿತನ. ಸ್ನೇಹಿತರ ಇಸ್ ಅ ಪ್ಲೂರಲ್, ಸ್ನೇಹಿತನ ಸಿಂಗ್ಯುಲರ್. ಓಕೆ, ಅವನು. ಓಕೆ, ಅವನು. ಅವನು 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 ಬಸ್ ಸ್ಟಾಪ್ಗೆ ಬಂದನು. ಅವನು ಅವನು ಬಸ್ ಸ್ಟಾಪ್ಗೆ ಬಂದನು. ಬಂದ. ಬಂದನು. ಬಂದನು, ಸರಿ. ಅವನು ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ. ಬರುತ್ತಾನೆ. ಬರುತ್ತಾನೆ ಅಥವಾ ಬರ್ತಾನೆ. ಅವನು ಏರ್ಪೋರ್ಟ್ ಬರ್ತಾನೆ, ಅವನು ರೈಲ್ವೆ ಸ್ಟೇಷನ್ ಬರ್ತಾನೆ, ಅವನು ದೇವಸ್ಥಾನಕ್ಕೆ ಬರ್ತಾನೆ, ಅವನು ಹೋಟೆಲ್ಗೆ ಬರ್ತಾನೆ, ಅವನಿಗೆ ಜಿಮ್ ಬರ್ತಾನೆ. ಬಂದನು ಫಾಸ್ಟ್ ಟೆನ್ಸ್ ಅಲ್ಲ, ಬಂದನು ಯು ಕ್ಯಾನ್ ಟೆಲ್. ಬಂದನು ನೋ ಬಂದನು ಇಸ್ ಪಾಸ್ಟ್ ಟೆನ್ಸ್. ಓಕೆ ಓಕೆ. ಬರ್ತಾನೆ ಇಸ್ ಫ್ಯೂಚರ್ ಟೆನ್ಸ್. ಓಕೆ. ಅವರು ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ. ಅವನು ಬಸ್ ಸ್ಟ್ಯಾಂಡ್ಗೆ ಬರ್ತಾನೆ ಅಥವಾ ಬರ್ತಾನೆ. ಬರುತ್ತಾನೆ ಅಥವಾ ಬರ್ತಾನೆ. ಬರ್ತಾನೆ. ಓಕೆ. ಅವನು ಹೇಳ್ತಿರಲ್ವಾ, ಅವರು ಈಸಿ ಸರ್. ಅವರು ವುಡ್ ಬಿ ಬರುತ್ತಾರು. ಬರುತ್ತಾರೆ. ಬರ್ತಾರೆ. ಅವನು ಬರುತ್ತಾನೆ, ಅವಳು ಬರುತ್ತಾಳೆ, ಅವರು ಬರುತ್ತಾರೆ. ಲಾಸ್ಟ್ ವರ್ಡ್ ಇಸ್ ದ ಕೀ ಇನ್ ಕನ್ನಡ. ಓಕೆ, ನೆಕ್ಸ್ಟ್ ಅವರು. ರೈಟ್. ಅವರು ಕಲ್ಯಾಣ ಮಂಟಪಕ್ಕೆ ಅವರು ಕಲ್ಯಾಣ ಮಂಟಪಕ್ಕೆ ಬಂದ್ರು. ಅಲ್ಲ, ಬರುತ್ತಾರೆ. ಇದು ಬರುತ್ತಾರೆ ನಾನೀಗ ಹೇಳೋದು. ಅವರು ಕಲ್ಯಾಣ ಮಂಟಪಕ್ಕೆ ಬರುತ್ತಾರೆ. ಅವರು ಕಲ್ಯಾಣ ಮಂಟಪಕ್ಕೆ ಬಂದರು ಅಥವಾ ಬಂದ್ರು. ದಿಸ್ ಇಸ್ ಯೋರ್ ಪಾಸ್ಟ್ ಟೆನ್ಸ್. ಓಕೆ. ನೌ ದ ಫ್ಯೂಚರ್ ಟೆನ್ಸ್ ಇಸ್ ಅವರು ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಅಥವಾ ಬರ್ತಾರೆ. ಸಾರಿ, ಇನ್ನೊಂದ್ಸಾರಿ ಕೇಳಿ ಸರ್. ಅವರು ಕಲ್ಯಾಣ ಮಂಟಪಕ್ಕೆ ಬರುತ್ತಾರೆ
ಅಥವಾ ಬರ್ತಾರೆ. ಬರ್ತಾನೆ. BRTARE ಬರ್ತಾರೆ. ಬರ್ತಾರೆ. ಡೋಂಟ್ ರೈಟ್ 2 A's ಬರ್ತಾರೆ. Okay. ಈಗ ಉದಾಹರಣೆಗೆ ಮದುವೆ ಮಂಟಪಕ್ಕೆ ಗಂಡು ಎಲ್ಲಿಗೆ ಬರ್ತಾರೆ? ಚೌಲ್ಟ್ರಿಗೆ ಬರ್ತಾರ, ಟೆಂಪಲ್ಗೆ ಬರ್ತಾರ ಅಂತ ಹೇಳಿದ್ರೆ ಅವ್ರು ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಟೆಂಪಲ್ಗೆ ಬರ್ತಾರ, ನೇರವಾಗಿ ಚೌಲ್ಟ್ರಿಗೆ ಬರ್ತಾರೆ ಅಂತ ಕೇಳಿದ್ರೆ ಅವ್ರು ನೇರವಾಗಿ ಚೌಲ್ಟ್ರಿಗೆ ಬರ್ತಾರೆ ಅಂತ ಹೇಳ್ತಾರೆ. ನಾವೇನ್ರಿ ಸರ್ ಅವ್ರನ್ನ ರಿಪೀಟ್ ಮಾಡ್ತೀವಿ, ಹೌದಲ್ವಾ? ಅವ್ರ ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. Very common question. Yes. ಕಾಮನ್ ಕ್ವೆಶ್ಚನ್. ರಿಸೀವ್ ದ ಬ್ರೈಡ್ ಗ್ರೂಮ್ ಎಲ್ಲಿಗೆ ಬರ್ತಾರ ಅವರು? ಟೆಂಪಲ್ಗೆ ಬರ್ತಾರ, ಕಲ್ಯಾಣ ಮಂಟಪಕ್ಕೆ ಬರ್ತಾರೆ? ಎಲ್ಲಾ ಫಾರ್ಮಾಲಿಟೀಸ್ ಇಲ್ಲ, ನೇರವಾಗಿ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ ಅಷ್ಟೇ. ಈವನ್ ಅಷ್ಟೇ ಅಲ್ಲ, ಅವರು ಬರ್ತಾರೆ. This is a very good one, sir. Now we have got a very good clarity. ಬರಲ್ಲ. Yeah. So last alphabet A or EU, careful ಮಾಡಬೇಕು. ಕೇರ್ಫುಲ್ ಆಗಿ ಹೇಳ್ಬೇಕು ಸರ್. ಹೌದು, ಸತ್ಯ. ಕೇರ್ಫುಲ್. BAND ಈಗ for ಅರ್ಥ ಆಯ್ತಾ? past. ಹೌದು. BAND for past becomes BART. Rest of it is. ಹೌದು. ಬಂದೆ, ಬರ್ತೀನಿ. ಈಗ ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾನು ಈಗ ಒಂದ್ ಸ್ವಲ್ಪ ಹೇಳ್ಬಿಡ್ತೀನಿ ನಿಮ್ಗೆ. ಬಂದೆ, ಬರ್ತೀನಿ. ಬಂದೆವು, ಬರ್ತೀವಿ. ಬಂದೆ, ಬರ್ತೀನಿ. ಬರ್ತೀರಿ, ಬರ್ತೀವಿ. ಅವನ್ ಬಂದ, ಅವಳು ಬರ್ತಾಳೆ. ಅವನು ಬಂದನು, ಬರ್ತಾನೆ. ಅದು ಬಂತು, ಬರುತ್ತೆ. ಅವ್ರು ಬಂದ್ರು, ಅವ್ರು ಬರ್ತಾರೆ. ತಾರೆ, ತಾಳೆ, ತಾನೆ. Bandevu becomes Bartevu also, right? ಬರುತ್ತೇವೆ. ಎಸ್, ಫ್ಯೂಚರ್ ಟೆನ್ಸ್. ಬಂದೆ, ಬರ್ತೀವಿ. ನೀವು ಬಂದೆ, ಬರ್ತೀನಿ. ಬಂದೆವು, ಬರ್ತೀವಿ. ಬರುತ್ತೀವಿ ಅಥವಾ ಬರ್ತೀವಿ. Not ಬರ್ತೀವಿ. ತೀವಿ. ನಾಟ್ ಬರ್ತೀವು ಅಲ್ಲ, ಬರ್ತೀವಿ. Okay. This is tougher. ಈಗ ಯಾರಾದ್ರೂ ಟ್ರೈ ಮಾಡಿ ಒಬ್ರು. ಬರ್ತೀನಿ. ಬರ್ತೀವಿ. ಈಗ ಯಾರಾದ್ರೂ ಹೇಳಿ. ಬಲ್ದೀಪ್ ನೀವ್ ಹೇಳಿ. ಈಗ ಪ್ರತಾಪ್ ಹೇಳ್ತಾರ, ನಾವು ಟ್ರೈ ಮಾಡೋಣ. ನೀವು ಯೂಸ್ ಪಾಸ್ಟ್ ಟೆನ್ಸ್, ಪ್ರತಾಪ್ ಫ್ಯೂಚರ್ ಟೆನ್ಸ್ ಹೇಳ್ತಾರ, ಕೇಳೋಣ. ಓಕೆ. ಹೌದು ಸರ್. ಓಕೆ. ನಾನು ಶಾಲೆಗೆ ಬಂದೆ. ನಾನು ಶಾಲೆಗೆ ಬರ್ತೀನಿ. ವೆರಿ ಗುಡ್. ಓಕೆ. ನಾವು ಕಚೇರಿಗೆ ಬಂದೆವು. ನಾನು ಕಚೇರಿಗೆ ಬರ್ತೀವಿ. ಪ್ರತಾಪ್, ನಾವು ಕಚೇರಿಗೆ ಬರ್ತೀವಿ. ಎಸ್. ನೀನು ಸಿನಿಮಾಗೆ ಬಂದೆ. ನೀನು ಸಿನಿಮಾಗೆ ಬರ್ತೀಯಾ. ಎಸ್. ನೀವು ಅಮೃತ್ಸರ್ಗೆ ಬಂದಿರಿ. ಓಕೆ. ನೀವು ಅಮೃತ್ಸರ್ಗೆ ಬರ್ತೀರಾ. ಬರುತ್ತೀರಿ. ಅವನು ಪಾರ್ಕ್ಗೆ ಬಂದನು. ಸೊ ಸರ್, 2 ವರ್ಡ್ ಇದೆ ಅಲ್ವಾ? ಅದು ಬರ್ತೀರಿ, ಬರುತ್ತೀರಿ. ನೀವು ಬರುತ್ತೀರಿ. ನೀವು ಬರುತ್ತೀರಿ, ಬರ್ತೀರಿ. ಇಲ್ಲ, ನೀವು ಅಮೃತ್ಸರ್ಗೆ ಬರುತ್ತೀರಿ. ಬರುತ್ತೀರಿ ಅಥವಾ ಬರ್ತೀರಾ. ಬರ್ತೀರಿ. ಓಕೆ. ಬರ್ತೀರಿ ಆರ್ ಬರ್ತೀರಾ? ಬರ್ತೀರಾ. ಓಕೆ, ದಟ್ಸ್ ಕರೆಕ್ಟ್. ಓಕೆ, ನೆಕ್ಸ್ಟ್. ಅವನು ಪಾರ್ಕ್ಗೆ ಬಂದನು. ಓಕೆ. ಅವನು ಪಾರ್ಕ್ಗೆ ಬರುತ್ತಾನೆ. ಸರಿ ಇದೆ. ಬರ್ತಾನೆ. ಅವಳು ಬ್ಯೂಟಿ ಪಾರ್ಲರ್ಗೆ ಬಂದಳು. ಓಕೆ. ಅವಳು ಬ್ಯೂಟಿ ಪಾರ್ಲರ್ಗೆ
ಬರ್ತಾಳೆ. ಸರಿ ಇದೆ. ಬರ್ತಾಳೆ, ಬರ್ತಾಳೆ. ದೇರ್ ಇಸ್ ಅನದರ್ ವರ್ಡ್. ಬರುತ್ತಾಳೆ, ಬರುತ್ತಾಳೆ Yeah. ಅಥವಾ ಬರ್ತಾಳೆ. ಸರಿ ಇದೆ. ಬರ್ತಾಳೆ. ಓಕೆ. ಅದು ಅದು ಬಸ್ ನಿಲ್ದಾಣಗೆ ಬಂದಿದೆ. Sorry, could you just repeat that for me again? ಅವರು ಸಾರಿ ಅದು ಅದು ಬಸ್ ನಿಲ್ದಾಣಗೆ ಬಂದಿದೆ. ಓಕೆ, ಅದು ಬಸ್ ನಿಲ್ದಾಣಕ್ಕೆ ಬರುತ್ತೆ. ಸರಿ ಇದೆ. ಅವರು ಮೆಟ್ರೋ ಸ್ಟೇಷನ್ಗೆ ಬಂದರು. ಓಕೆ, ಅವರು ಮೆಟ್ರೋ ಸ್ಟೇಷನ್ಗೆ ಬರ್ತಾರೆ. ಸರಿ ಇದೆ, ಸರಿ ಇದೆ. ಎಕ್ಸಲೆಂಟ್, ಎಕ್ಸಲೆಂಟ್. ಬಲ್ದೀಪ್ ಸರ್, ನೀವೀಗ ನೀವು ರಾಮಚಂದ್ರನ್ ಸರ್, ನೀವು ಈಗ ಪಾಸ್ಟ್ ಟೆನ್ಸ್ ಹೇಳಿ, ಬಲ್ದೀಪ್ ಈಗ ಫ್ಯೂಚರ್ ಟೆನ್ಸ್ ಹೇಳ್ತಾರೆ. ನಾನು ಮನೆಗೆ ಬಂದೆ. ನಾನು ಮನೆಗೆ ಬರ್ತೀನಿ. ಸರಿ ಇದೆ. ನಾವು ಶೂಲ್ಗೆ ಬಂದೆವು. ನಾವು ಸ್ಕೂಲ್ಗೆ ಬರ್ತೀವಿ. ನೀನು ಮಾರ್ಕೆಟ್ಗೆ ಬಂದೆ. ನೀನು ಮಾರ್ಕೆಟ್ಗೆ ಬರ್ತೀಯ. ಎಸ್ 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 ಎಸ್, ಸರಿ ಇದೆ. ಶಾರ್ಪ್ ಆಗಿ ಅಷ್ಟೇ ಮುಗಿಸ್ಬೇಕು ಬಲ್ದೀಪ್. ಸರಿ ಇದೆ. ನೀವು ದೇವಸ್ಥಾನಕ್ಕೆ ಬಂದ್ರಿ. ನೀವು ದೇವಸ್ಥಾನಕ್ಕೆ ಬರ್ತೀರಾ. ಎಸ್, ಸರಿ ಇದೆ. ಅದು ಗ್ರೌಂಡ್ಗೆ ಬಂದಿದೆ. ಅದು ಗ್ರೌಂಡ್ಗೆ ಬರುತ್ತೆ. ಸರಿ ಇದೆ. ಅವನು ಕ್ರಿಕೆಟ್ ಗ್ರೌಂಡ್ಗೆ ಬಂದನೆ. ಅವನು ಕ್ರಿಕೆಟ್ ಗ್ರೌಂಡ್ ಬಂದನು. ಅವನು ಕ್ರಿಕೆಟ್ ಗ್ರೌಂಡ್ಗೆ ಬರುತ್ತೇನೆ. Baldeep? Sorry, sir, got dropped off. Is it audible now? ಅವಳು ಮ್ಯೂಸಿಕ್ ಕ್ಲಾಸ್ಗೆ ಬಂದಳು. ಅವಳು ಮ್ಯೂಸಿಕ್ ಕ್ಲಾಸ್ಗೆ ಬರುತ್ತಾಳೆ. ಸರಿ, ಸರಿ ಇದೆ, ಸರಿ ಇದೆ. ಅವರು ಕಚೇರಿಗೆ ಬಂದರು ಸರ್. ಅವರು ಕಚೇರಿಗೆ ಬರ್ತಾರೆ. ಸರಿ ಇದೆ, ಸರಿ ಇದೆ. ಎಕ್ಸಲೆಂಟ್. ರಾಮಚಂದ್ರನ್ ಸರ್, ನೀವೀಗ ಪಾಸ್ಟ್ ಟೆನ್ಸ್ ಹೇಳಿ. ಸಾರಿ, ರವೀಂದ್ರನ್ ಸರ್, ನೀವು ಪಾಸ್ಟ್ ಟೆನ್ಸ್ ಹೇಳಿ. ಈಗ ರಾಮಚಂದ್ರನ್ ಸರ್ ಫ್ಯೂಚರ್ ಟೆನ್ಸ್ ಹೇಳ್ತಾರೆ. Ravindra sir, you are muted. No, he said you, Ramachandran sir will say in past tense. No. Ramachandran. Go ahead, sir. ನಾನು ಮಾರ್ಕೆಟ್ಗೆ ಬಂದೆ. ನಾನು ಮಾರ್ಕೆಟ್ಗೆ ಬರ್ತೀನಿ. ಸರಿ ಇದೆ. ನಾವು ಶಾಲೆಗೆ ಬಂದವು. ನಾವು ಶಾಲೆಗೆ ಬರ್ತೀವಿ. ಸರಿ ಇದೆ ಸರ್, ಸರಿ ಇದೆ. ನೀನು ಗ್ರೌಂಡ್ಗೆ ಬಂದೆ. ನೀನು ಗ್ರೌಂಡ್ಗೆ ಬರ್ತೀಯ. ಸರಿ ಇದೆ. ನೀವು ಮೆಟ್ರೋ ಸ್ಟೇಷನ್ಗೆ ಬರ್ತವು. ಬಂದ್ರಿ. ನೀವು ಮೆಟ್ರೋ ಸ್ಟೇಷನ್ಗೆ ಬರುತ್ತೀರಿ ಆರ್ ಬರ್ತೀರಾ. ಬರ್ತೀರಾ. ಸರಿ ಇದೆ ಸರ್, ಸರಿ ಇದೆ. ಅದು ಮಾರ್ಕೆಟ್ಗೆ ಬಂದಿದೆ. ಮಾರ್ಕೆಟ್ಗೆ ಬರುತ್ತೆ. ಸರಿ ಇದೆ. ಎಕ್ಸಲೆಂಟ್. ಅವನು ಸ್ನೇಹಿತರ ಮನೆಗೆ ಬಂದೆ. ಅವನು ಸ್ನೇಹಿತರ ಮನೆಗೆ ಬರ್ತಾನೆ. ಸರಿ ಇದೆ. ಅವಳು ಸ್ನೇಹಿತರ ಮನೆಗೆ ಬಂದೆ. ಬಂದಳು. ಅವನು ಸ್ನೇಹಿತರ ಮನೆಗೆ
ಅವಳು ಸ್ನೇಹಿತರ ಮನೆಗೆ ಬಂದಳು. ಅವಳು ಸ್ನೇಹಿತರ ಮನೆಗೆ ಬರುತ್ತಾಳೆ. ಸರಿ ಇದೆ ಸರ್, ಸರಿ ಇದೆ. ಅವರು 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 ಕಚೇರಿ ಬಂದವು. ತೆರಿಗೆ. ಅವರು ಕಚೇರಿಗೆ ಬಂದರು. ಅವರು ಕಚೇರಿಗೆ ಬಂದರು. ಅವರು ಕಚೇರಿಗೆ ಬರ್ತಾರೆ. ಸೂಪರ್ ಸರ್, ಸೂಪರ್ ಸೂಪರ್. ಈಗ ರವೀಂದ್ರ ಸರ್, ನೀವು ಈಗ ಪಾಸ್ಟ್ ಫ್ಯೂಚರ್ ಟೆನ್ಸ್ ಹೇಳಿ, ಪ್ರಭು ಈಗ ಪಾಸ್ಟ್ ಟೆನ್ಸ್ ಹೇಳ್ತಾರೆ. ನೋ ಇಂದ್ರಜಿತ್ ಇದ್ದಾರೆ. ಇಂದ್ರಜಿತ್ ಇದ್ದಾರೆ. ಇಂದ್ರಜಿತ್ ನೀವೀಗ ಪಾಸ್ಟ್ ಟೆನ್ಸ್ ಹೇಳಿ, ಅವರು ಫ್ಯೂಚರ್ ಟೆನ್ಸ್ ಹೇಳ್ತಾರೆ. ನೀವು ಪಾಸ್ಟ್ ಟೆನ್ಸ್ ಹೇಳ್ಬೇಕು ಇಂದ್ರಜಿತ್. ಓಕೆ ಸರ್. ಅವರು ಫ್ಯೂಚರ್ ಟೆನ್ಸ್ ಹೇಳ್ತಾರೆ ರವೀಂದ್ರನ್ ಸರ್. ಹೌದು, ಸ್ಟಾರ್ಟ್ ಮಾಡಿದ್ದೀನಿ ಸರ್. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಫ್ಯೂಚರ್ ಟೆನ್ಸ್ ಸ್ಟಾರ್ಟ್ ಮಾಡ್ತೀನಿ. ಫ್ಯೂಚರ್ ಟೆನ್ಸ್ ನಾನು ಬರೆಯಲು ಪ್ರಯತ್ನಿಸಿದೆ. ನಾನು ಬರೆಯಲು ಪ್ರಯತ್ನಿಸಿದೆ. ಬರೆಯಲು ಮೀನ್ಸ್ ಟು ರೈಟ್. ರೈಟ್. ಬರೆಯಲು ಪ್ರಯತ್ನ. ನಾನು ಬರೆಯಲಿ ಪ್ರಯತ್ನ ಮಾಡುತ್ತೀನಿ. ಪ್ರಯತ್ನಿಸುತ್ತೇನೆ. ಓಕೆ, ನೆಕ್ಸ್ಟ್ ಐ ವಿಲ್ ಸೇ ನಾವು ಬರೆಯಲು ಪ್ರಯತ್ನಿಸಿದೆವು. Indrajit, sorry. Say different words, different verbs you say. Don't say same thing. Verbs. ನಾನು ಸಾರಿ ನಾವು ನಾನು ಊಟ ನಾವು ಊಟಕ್ಕೆ ತರಯಿಸುವು. No. Past tense, no. ತರಿಸಿದೆ. No, it is ನಾವು, right? ನಾವು. What you want to say? We have prepared food. No, we have ಇಲ್ಲ. We have ನಾವು ಮಾತಾಡ್ತಾ ಇಲ್ಲ. Very simple. We prepared subject, food. past tense, object ಅಷ್ಟೇ. Simple past tense. So we prepared food. ನಾವು ಊಟ ತಯಾರಿಸಿದೆವು. ಓಕೆ, ತಯಾರಿಸಿದೆವು. ನಾವು ಊಟ ತಯಾರಿಸಿದೆವು. that's all. ನಾವು ಊಟ ತಯಾರಿಸಿದ್ದೀವಿ. No, ತಯಾರಿಸುತ್ತೇವೆ. ಅಥವಾ ತಯಾರಿಸುತ್ತೀವಿ. ತಯಾರಿಸುತ್ತೇವೆ. ಸರಿ ಇದೆ. ಓಕೆ, ನೆಕ್ಸ್ಟ್ ನಾವು ನೀನು ಬಟ್ಟೆ ತೊಳೆದೆ. ವೆರಿ ಗುಡ್. ಬಟ್ಟೆ ತೊಳೆದೆ. ಬಟ್ಟೆ ಮೀನ್ಸ್ ಕಪಡ. ನೀವು ಬಟ್ಟೆ. ನೀನು ಸರ್, ನೀನು ಬಟ್ಟೆ ತೊಳೆತೀಯಾ? ತೊಳೆತೀಯಾ. ಓಕೆ, ತೊಳೆತೀಯಾ. ಸರಿ ಇದೆ. ಆಮೇಲೆ ನೀವು ಗ್ಲಾಸ್ನಲ್ಲಿ ವಾಟ್ ಡು ವಿ ಕಾಲ್ ವಾಟರ್ ಇನ್ ನೀರು. ನೀವು ಸಾರಿ ನೀವು ಗ್ಲಾಸ್ನಲ್ಲಿ ನೀರು ಸುರಿತಿರಿ. What is it? ಸುರಿತಿರಿ.
Pouring, Okay. poured the water. So near haku is not right word. Near haku. very difficult word. ನೀರು ನೀರ್ ಹಾಕು. ಹಾಕಿದ್ರಿ ನೀರ್ ಹಾಕಿದ್ರಿ ನೀರ್ ಹಾಕಿದ್ರಿ ನೀರ್ ಹಾಕಿದ್ರಿ. ಇಂದ್ರಜಿತ್ ರವರೇ ಪ್ರೊಫೆಸರ್ ರವರಿಗೆ Professional ಕನ್ನಡ ಟಫ್ ರೈಟರ್. ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಕೊಡ್ತಾ ಇದೀವಿ. Sir only gave me the task of using different words. ಅದಕ್ಕೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಪ್ರೊಫೆಸರ್ ಅವರು got to 10th class. ಪ್ರೊಫೆಸರ್ ಅವರು ನಿನ್ಗೆ ಫೇಲ್ ಮಾಡಿದ್ದಾರೆ, ನೋಡ್ಬೇಕು. So ನೀವು ಗ್ಲಾಸ್ಗೆ what is the word sentence? That water, ನೀರು, and then the pouring is suri, whatever. I said suri. ಸುರಿದಿರಿ I use suridiri. Now you have to say present, future. our future tense. ನಾನು ನೀರಿಗೆ ಸುರಿಸಿರಿ. ನೀನು ನೀನು ನೀರು ಸುರಿತೀಯಾ? ಸುರಿತೀಯ. Okay. Indrajit sir, you are tempting early morning itself. Today Sunday, no? Sunday. Okay. Next we will. So ನೀವು over ಆಯ್ತು. Now I'm heading for adu. ಅದು. Okay. Then No. adu. Plural. ನೀವು. Sorry. Plural you. ನೀವು ನೀವು only I said ನೀವು, this, right? ನೀವು ಗ್ಲಾಸ್ಗೆ. Okay. ನೀವು. Okay. ಸುರಿತೀರಿ. ಕರೆಕ್ಟ್. ಅದು. ಅದಿಗೆ ಆಮೇಲೆ then ಅದು. ವೃಕ್ಷ ಕತ್ತರಿಸುವುದೇ. ಕತ್ತರಿಸಿದೆ. ಅದು ವೃಕ್ಷ. ಕಟ್ಟರುತ್ತೆ. ಕತ್ತರಿಸು is the word, so I use ಕತ್ತರಿಸುವುದೇ. ಅದು ವೃಕ್ಷ ಕಟ್ಟರುತ್ತೆ. ಕತ್ತರಿಸು, you will say ಕತ್ತರಿಸುತ್ತದೆ. ಕತ್ತರಿಸುತ್ತದೆ. ಆಮೇಲೆ ಅವಲು program. I am watching means I am watching. Watching was ವೀಕ್ಷಿಸು. ಅವಲು ಪ್ರೋಗ್ರಾಮ್ ನಲ್ಲಿ what is that? ವೀಕ್ಷಿಸಾಳು. ಅವಳು ಪ್ರೋಗ್ರಾಮ್ ಅನ್ನ ವೀಕ್ಷಿಸಿದಳು. ಪ್ರೋಗ್ರಾಮ್ ಅನ್ನು ವೀಕ್ಷಿಸಿದಳು. ದಳು is the word. So ವೀಕ್ಷಿಸಲು. ಅವಳು ಪ್ರೋಗ್ರಾಮ್ ಅನ್ನ ವೀಕ್ಷಿಸುತ್ತಾಳೆ. Last two words. Okay, ವೀಕ್ಷಿಸುತ್ತಾಳೆ. Very good. ವೀಕ್ಷಿಸುತ್ತಾಳೆ. Good. Next is ಅವನು. I'll use a easy one. ಅವನು ಅಮೆರಿಕಾಗೆ ಪ್ರಯಾಣ ಮಾಡಿದನು. then it will become ಮಾಡಿದನು. Okay. ಅಮೆರಿಕಾಗೆ ಪ್ರಯಾಣ ಮಾಡಿದನು. ಅವನು ಅಮೆರಿಕಾಗೆ ಪ್ರಯಾಣ ಮಾಡಿದನು. ಅವನು ಅಮೆರಿಕಾಗೆ ಪ್ರಯಾಣ ಮಾಡಿದ್ದಾನೆ. ಮಾಡುತ್ತಾನೆ. ಅಥವಾ
ಲಾಸ್ಟ್ ಅವರು ದೆನ್ ತೆಗೆದುಕೊಳ್ಳುವೆ. ಓಕೆ, ಸೊ ಐ ಯೂಸ್ ಟೇಕ್. ಅವರು ಟೀ ಕೊಳ್ಳುದಾರು. ಅವರು ಟೀ ತೆಗೆದುಕೊಂಡರು. ಅವರು ಟೀ ತೆಗೆದುಕೊಂಡರು. Yes, that's all. Life made simple. If you give any paper to university, all students will fail. Yeah. Even I am failing. I am used to failing students. Now, No. You have been doing great. ಅವರು ತೆಗೆದುಕೊಂಡರು. ಅವರು ತೆಗೆದುಕೊಂಡುತ್ತಾರೆ. No, repeat ಮಾಡಿ ಇನ್ನೊಂದ್ಸರಿ ಇಂದ್ರಜಿತ್. ಅವರು ಟೀ ತೆಗೆದುಕೊಂಡರು. That's all. ತೆಗೆದುಕೊಂಡರು. ಅವರು ಟೀ ತೆಗೆದುಕೊಳ್ಳುತ್ತಾರೆ. That's all. Fine. Perfect. ನಾವು ಈಗ ಪ್ರತಾಪ್ ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳ್ತಾರೆ, ನೀವೀಗ ಫ್ಯೂಚರ್ ಟೆನ್ಸ್ ಹೇಳ್ಬೇಕು ಇಂದ್ರಜಿತ್. ಓಕೆ ಸರ್. ಹೇಳಿ ಪ್ರತಾಪ್. Okay. Now he will make my life. No. I'm not going to confuse. I'll just take the simple examples, okay? Yeah, that is better. ಇನ್ನು ಡೇ ಟು ಡೇ ಲೈಫ್ ಅಲ್ಲಿ ಬಳಸ್ತೀವಲ್ವಾ? ಹೌದು. ಕಾಫಿ ಕುಡ್ದೆ, ಹೌದು. ನಾನ್ ಮನೆಗ್ ಬಂದೆ, ನಾನ್ ಬಾಸ್ಗೆ ಹೇಳ್ದೆ, ಈ ತರ ಸಿಂಪಲ್ ಆಗಿ ಮನೆಗೆ ಏನು ಬಳಸ್ತೀವಿ ಬೆಳಗ್ಗೆಯಿಂದ ಆ ತರದನ್ನ ಬೆಳಗ್ಗೆ ಮಾತಾಡಿ. ನಾನು ಹೆಂಡತಿ ಜೊತೆ ಜಗಳ ಆಡ್ದೆ. Sorry, ಹೋರಾಡು is fight, right? Okay. ಫೈಟ್, ಹೋರಾಡ್. ಜಗಳ, ಕ್ವಾರಲ್ ಇಸ್ ಎ ರೈಟ್ ವರ್ಡ್. ಹೋರಾಡೋದ್ ಬೇಡ, ಕತ್ತಿ ಗುರಾಣಿ ಇರಲ್ಲ. Okay, ಹೋರಾಡು is like literal war. Okay. Fighting, literally man handling. So don't do that. So ನಾನು ಹೆಂಡತಿ ಜೊತೆ or ಜೊತೆ. Okay. ಹೆಂಡತಿ ಜೊತೆ ಜಗಳ ಮಾಡಿದೆ ಅಷ್ಟೇ. Okay. ನಾನು ಹೆಂಡತಿ ಜೊತೆ ಮಾಡ್ತೀನಿ. ವೆರಿ ಗುಡ್. ನಾವು ನನ್ನ ಮಗನ್ ಜೊತೆ ಕ್ರಿಕೆಟ್ ಗ್ರೌಂಡ್ಗೆ ಹೋದೆವು. ಸಾರಿ, ನಾವು ರೈಟ್, ಹೋದೆವು ರೈಟ್. ನಾವು ನನ್ನ ಮಗನ್ ಜೊತೆ ಕ್ರಿಕೆಟ್ ಗ್ರೌಂಡ್ಗೆ ಹೋದೆವು. ನಾವು ನನ್ನ ಮಗನ ಜೊತೆ ಕ್ರಿಕೆಟ್ ಗ್ರೌಂಡ್ಗೆ ಹೋಗ್ತೀವಿ. ಸರಿ ಇದೆ. ಓಕೆ. ನೀನು ಮನೆಗೆ ಬಂದೆ. ನೀನು ಮನೆಗೆ ಬರ್ತೀಯಾ? ದಟ್ಸ್ ಆಲ್. ಸರಿ ಇದೆ. ನೀವು ಯೂನಿವರ್ಸಿಟಿಗೆ ಬಂದೆ. ದಟ್ಸ್ ಸಿಂಗುಲರ್, ರೈಟ್? ಓಕೆ. ನೀನು ಯೂನಿವರ್ಸಿಟಿಗೆ ಬಂದ್ರಿ. ಸಾರಿ, ದಿಸ್ ಇಸ್ ನೀನು. ಓಕೆ, I'm supposed to say ನೀವು, ರೈಟ್? ಓಕೆ. ನೀವು ಯೂನಿವರ್ಸಿಟಿಗೆ ಬಂದ್ರಿ. ನೀವು ಯೂನಿವರ್ಸಿಟಿಗೆ ಯು ಸೆಡ್ ಬಂದ್ರಿ. ಸೊ ಬಂದಿರಾ, ಬಂತೀರಾ, ಬರ್ತೀರಿ. ಓಕೆ. ದೆನ್ ಅದು, ಆಲ್ರೈಟ್? ಅದು ನನ್ನು, how do we say it so if a dog bites someone, I want to say that. ಅದು ನನ್ನನ್ನು ಕಚ್ಚಿತು. ಓಕೆ. ಅದು ನನ್ನನ್ನು ಕಚ್ಚಿತು. ಅದು ನನ್ನನ್ನು ಕಚ್ಚುತ್ತೆ. ವೆರಿ ಗುಡ್. ಅದು ನನ್ನನ್ನು ಕಚ್ಚಿತು. ಓಕೆ, ಅದು ನನ್ನನ್ನು ಕಚ್ಚಿತು. ಆಲ್ರೈಟ್. ಅವಳು ನನ್ನು ಅವಳು ಸೇ ಶಿ ಲವ್ಸ್ ಮೀ. ಅವಳು ನನ್ನನ್ನ ಪ್ರೀತಿಸಿದಳು.
ಓಕೆ, ಪ್ರೀತಿಸಿದಳು. correct. ಅವಳು ನನ್ನನ್ನ ಪ್ರೀತಿಸಿದಳು. 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 ಅವಳು ನನ್ನನ್ನ ಪ್ರೀತಿಸಿದ್ದಾಳೆ. ವೆರಿ ಗುಡ್. ಇದು ಸರಿಯಾಗಿ ಹೇಳ್ಬೇಕಪ್ಪ, ಆಮೇಲೆ ಲೈಫ್ ಬಹಳ ಡೇಂಜರ್. ಅವನು ಅವನು ಏರ್ಪೋರ್ಟ್ಗೆ ಬಂದನು. ಅವನು ಏರ್ಪೋರ್ಟ್ಗೆ ಬರುತ್ತಾನೆ. ಬಂದನೆ. ಬರ್ತಾನೆ ಅಥವಾ ಬರುತ್ತಾನೆ? ಬರ್ತಾನೆ. ಓಕೆ, ಅವರು ನನ್ನ ನೋಡಕ್ಕೆ ಬಂದರು. ಅವರು ನಾನು ನೋಡಕ್ಕೆ ಬರುತ್ತಾರೆ. ಅವರು 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 ನನ್ನನ್ನ ನೋಡಕ್ಕೆ ಬಂದರು. ಅವರು ನನ್ನನ್ನೇ ನೋಡಕ್ಕೆ ಬರುತ್ತಾರೆ. ಅಷ್ಟೇ. ನಾನು ಬರ್ತಾರೆ. ನಾನು US ಹೋಗ್ತಾ ಇದ್ದೀನಿ, ಅವ್ರು ನಾನು ನೋಡಕ್ ಏರ್ಪೋರ್ಟ್ ಬರ್ತಾರೆ. ಅವ್ರು ಬಂದ್ರು. ಪ್ರತಾಪ್ ಹೇಳಿದ್ರು ಅವ್ರನ್ನು US ಹೋಗ್ತಾ ಇದ್ದೆ, ಅವ್ರ ಏರ್ಪೋರ್ಟ್ ನಾನು ನೋಡಕ್ ಬಂದ್ರು. ಇವ್ರು ಹೇಳ್ತಾರೆ ಹೂನಪ್ಪ ನಮ್ಮ ರಿಲೇಟಿವ್ಸ್ ಬರ್ತಾರೆ ಅಂತ ಇಂದ್ರಜಿತ್ ಹೇಳ್ತಾರೆ. ಅಷ್ಟೇ, ಸಿಂಪಲ್. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ನೀವು. ಬಂದೆ, ಬರ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೇಳಬೇಡ ಸರ್. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಗೆ ಸಮಯ ಇದೆ ಅಂತ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಈಗ 11:20. I don't mind. So if you have other commitment, I don't know. Just ನಾನು ಈಗಾಗಲೇ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮುಂದಿನ ವಾರ ಎಕ್ಸಾಮ್ ಇರುತ್ತೆ ನಿಮಗೆ. ಅದ್ರ ಮಧ್ಯ ವಿತಿನ್ 8th of June you are going to write a exam. ಏನ್ ಬಹಳ ಸಿಂಪಲ್ ಆಗಿರುತ್ತೆ, ಡೋಂಟ್ ವರಿ. ಬಹಳ ಸಿಂಪಲ್ ಆಗಿರೋ ಎಕ್ಸಾಮ್ ಇರುತ್ತೆ, ಅದನ್ನ ಆನ್ಲೈನ್ ಇರುತ್ತೆ. ನೀವು ಯಾವಾಗ ನೀವು ಫ್ರೀ ಇರ್ತೀರಾ ಆ ಟೈಮ್ ಸ್ಟಾರ್ಟ್ ಅಲರ್ಟ್ ಮಾಡ್ತೀವಿ. ನೀವು ಫ್ರೀ ಟೈಮ್ ನೋಡ್ಕೊಂಡು ನೀವು ಮುಗಿಸ್ಬೋದು. ಒಂದು 2 hour 3 hour ಅಥವಾ ನಿಮ್ಗೆ ಮಾರ್ನಿಂಗ್ ಬೇಕಾ ಈವ್ನಿಂಗ್ ಬೇಕಾ, ಯು ಪ್ಲೀಸ್. ವಾಟ್ ಇಸ್ ದ ಟೈಮ್ ಆಫ್ ದಿ ಎಕ್ಸಾಮ್? ಅಂದ್ರೆ ಎಷ್ಟು ಗಂಟೆ ಟೈಮ್ ದಟ್ ಯು ಆರ್ ಗಿವಿಂಗ್? 1 hour ಇರುತ್ತೆ ಸರ್. 1 hour ಇರುತ್ತೆ. 1 hour ಇರುತ್ತೆ. ಸೊ 1 hour ನೀವೇನು ಪರವಾಗಿಲ್ಲ. ಇನ್ನ 5 ನಿಮಿಷ ಜಾಸ್ತಿ ಆಯ್ತು ಅಂದ್ರೆ ಏನ್ ಪೇಪರ್ ಕಿತ್ಕೊಳಲ್ಲ ನಿಮ್ಮ ಹತ್ರ. ಯು ಕುಡ್ ರೈಟ್ ಅಂಡ್ ಡೂ ದಟ್, ನೋ ಪ್ರಾಬ್ಲಮ್. ಆಯ್ತಾ? Next week is the last classes, no? To Saturday, Sunday. Next class will be the last classes. So, but this continuation will be there. You don't worry on that. Okay. So, ಈಗ ನಿಮ್ಗೊಂದು ಗ್ರಿಪ್ ಸಿಗ್ತಾ ಇದೆ. ಈಗ ವರ್ಡ್ಸ್ at least you imagine the first day and today. Yes. ಬಹಳ ವ್ಯತ್ಯಾಸ ಇದೆ. ಬಹಳ ವ್ಯತ್ಯಾಸ ಇದೆ. ಇವತ್ತು ನಾನು ಕನ್ನಡ ಮಾತಾಡೋದನ್ನ ನೀವು ಅರ್ಥ ಮಾಡ್ಕೊಂತ ಇದ್ದೀರಾ, ಹೌದಲ್ವಾ? That is the biggest difference. Biggest difference. So earlier ನೀವ್ ಯಾರೇ ಏನಾದ್ರು ಮಾತಾಡಿದ್ರೆ ಪಕ್ಕದಲ್ಲಿ ಇರೋರ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಈಗ ನೀವ್ ಯಾರಾದ್ರೂ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅವ್ರೇನ್ ಮಾತಾಡ್ತಾ ಇದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಈಗ. ಹೌದಲ್ವಾ? ಅರ್ಥ ಆಯ್ತು. ಹೌದು, ನಿಮಗ್ ಬೈತಾ ಇದಾರಾ ಅಲ್ಲ ಅಥವಾ ನಿಮ್ಮನ್ನ ಹೊಗಳ್ತಾ ಇದಾರ ಆದ್ರೂ ಗೊತ್ತಾಗುತ್ತೆ ನಿಮಗೆ, ಹೌದಲ್ವಾ? ದಟ್ ಈಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್. ಸೊ ಅದರಿಂದ ಈಗ ನಾವು ರಿಯಲ್ ಆಕ್ಚುಲಿ ಸೆಂಟೆನ್ಸ್ ಮಾಡೋದನ್ನ ಈಗ ಕಲ್ತ್ಕೊಂತಾ ಇದ್ವಿ ನಾವು, ಸ್ಟ್ರಕ್ಚರ್. ಸೊ ಅದರಿಂದ ಮೊದಲು ಈ 3 ತಿಂಗಳು ಏನಂದ್ರೆ ಬೇಸಿಕ್ ನಿಮಗೆ ಅಟ್ಲೀಸ್ಟ್ ಏನ್ ಮಾತಾಡ್ತಾರೆ, ಏನ್ ಮಾತಾಡ್ಬೇಕು, ಒಂದ್ ಅಂಗಡಿಗೆ ಹೋದಾಗ ಏನ್ ಮಾತಾಡ್ಬೇಕು, ಒಂದ್ ಏರ್ಪೋರ್ಟ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು, ಒಂದು ಕ್ಯಾಬ್ ಬುಕ್ ಮಾಡಿದಾಗ ಏನ್ ಮಾಡ್ಬೇಕು, ಹಾಲ್ ತರೋದು ಹೇಗೆ, ಅಥವಾ ಮನೆಯಲ್ಲಿ ಊಟ ಆಯ್ತಾ, ತಿಂಡಿ ಆಯ್ತಾ, ಯಾರು ಬಂದ್ರೆ ನಮಸ್ಕಾರ ಅಂತ ಹೇಳೋದು, ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ಅವ್ರಿಗೆ. ಸೊ ಈ ಪದಗಳನ್ನ ಕಲ್ತ್ಕೊಂಡಿದ್ದೀರಾ. ಅಥವಾ ದೇವಸ್ಥಾನ, ಪ್ರಸಾದ, ಸೊ ರುಚಿ, ಅಪೋಸಿಟ್ ಸ್ಮಾಲ್ ಅಪೋಸಿಟ್ ವರ್ಡ್, ಹೌಸ್ ಮೇಡ್ ಇದ್ರೆ ಅವ್ರ ಜೊತೆ ಮಾತಾಡೋದು, ಇವೆಲ್ಲ ಕಲ್ತ್ಕೊಂಡಿದ್ದೀರಾ. ಅಟ್ಲೀಸ್ಟ್ ಬನ್ನಿ ಹೋಗಿ ರೆಸ್ಪೆಕ್ಟ್ ಕೊಡೋದು ಗೊತ್ತಿದೆ ನಿಮಗೆ ಈಗ. ಅಟ್ಲೀಸ್ಟ್ ಮೊದಲು ಸಿಂಗ್ಯುಲರ್ ಬಳಸ್ತಾ ಇದ್ರೆ ಈಗ ಅಟ್ಲೀಸ್ಟ್ ನೀವು ಯು ಆರ್ ಕಾನ್ಶಿಯಸ್, ಫ್ಲೂರಲ್ ಬಳಸಬೇಕು ಅನ್ನೋದು ಬಂದಿದೆ. ನೀವು ಅಂತ ಮಾತಾಡ್ತೀರಾ, ದಟ್ ಈಸ್ ಅ ಗುಡ್ ಸೈನ್. ಸೊ ಅದು ಒಳ್ಳೆ ವಿಚಾರ. ಸೊ ಹಾಗಾಗಿ ಸೊ ಒಂದು ಭಾಷೆನ ಮಾತಾಡೋದು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಆಗ್ತಾ ಇದ್ದೀರ. ಇದು 48 ಫಾರ್ಮುಲಾಸ್ ಇದೆ. ಈಗ ನೀವು ಕಲ್ತಿರೋದು ಒಂದು 9 ಫಾರ್ಮುಲಾಸ್ ಕಲ್ತಿದ್ರ ಇವತ್ತು, ಮೊನ್ನೆ ಓದ್ವಾರದಿಂದ. ಇನ್ನೊಂದು 30 ಫಾರ್ಮುಲಾಸ್ ಇದೆ. ಅದನ್ನ ಒಂದೊಂದಾಗಿ ನೀವು ಮಾತಾಡ್ತೀರಾ, ನಿಮ್ಗೆ ಆ ಫಾರ್ಮುಲಾಸ್ ಹೇಳ್ಕೊಟ್ಬಿಡ್ತೀನಿ, ನಿಮ್ಗೆ ಈಸಿ ಆಗುತ್ತೆ.
Okay. ಹಾ, ಅದು ನಿಮಗೆ ವರ್ಬ್ ಎಲ್ಲ ಹಾಕ್ಬೇಕು, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಇದು ಗೊತ್ತಿದೆ ನಿಮಗೆ ಈ ಕಾನ್ಸೆಪ್ಟ್. ಪ್ರೆಸೆಂಟ್ ಟೆನ್ಸ್ ಮಾಡುವಾಗ ಐ ಸಬ್ಜೆಕ್ಟ್ ಆಯ್ತು, ವರ್ಬ್ ಸಿಂಪಲ್ ವರ್ಬ್, ಓದುವೆ ಇಸ್ ಅ ಪ್ರೆಸೆಂಟ್ ಟೆನ್ಸ್, ಓದಿದೆ ಪಾಸ್ಟ್ ಟೆನ್ಸ್, ಓದುತ್ತೇನೆ ಫ್ಯೂಚರ್ ಟೆನ್ಸ್. ಓದುವೆ 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 ಸಿಂಪಲ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓದಿದೆ ಓದಿದೆ is past. ಪಾಸ್ಟ್ ಟೆನ್ಸ್. ಓದುತ್ತೇನೆ ಫ್ಯೂಚರ್ ಟೆನ್ಸ್. ಟೇಕ್ ಎಕ್ಸಾಂಪಲ್, ಕುಡಿಯುವೆ, ನಾನು ಟೀ ಕುಡಿಯುವೆ, ನಾನು ಟೀ ಕುಡಿದೆ, ನಾನು ಟೀ ಕುಡಿಯುತ್ತೇನೆ. ನಾನು ಏರ್ಪೋರ್ಟ್ಗೆ ಹೋಗುವೆ, ನಾನು ಏರ್ಪೋರ್ಟ್ಗೆ ಹೋದೆ, ನಾನು ಏರ್ಪೋರ್ಟ್ಗೆ ಹೋಗುತ್ತೇನೆ. ನಾನು ಕಚೇರಿಗೆ ಹೋಗುವೆ, ನಾನು ಕಚೇರಿಗೆ ಹೋದೆ, ನಾನು ಕಚೇರಿಗೆ ಹೋಗುತ್ತೇನೆ. ಈಗ ಹೇಳಿ, ಒಂದ್ ಸೆಂಟೆನ್ಸ್ ಹೇಳಿ, ಒಂದೊಂದು ಸೆಂಟೆನ್ಸ್ ಈ ತರ ಯಾರಾದ್ರು, ಲೈಕ್ ಯುವರ್ ಡೇ ಟು ಡೇ ಲೈಫ್. ನಾನು ಟೀ ಕುಡಿಯುವೆ, ಕುಡಿಯುತ್ತೇನೆ. ಸೇ ಲೈಕ್ ದಿಸ್. ನಾನು ಟಿವಿ ನೋಡಿದೆ. ನೋಡುವೆ ಫಸ್ಟ್. ಓಕೆ, ಫಸ್ಟ್ ಇಸ್ ಪ್ರೆಸೆಂಟ್. ಓಕೆ, ನಾನು ಟಿವಿ ನೋಡುವೆ, ನಾನು ಟಿವಿ ನೋಡಿದೆ, ನಾನು ಟಿವಿ ನೋಡುತ್ತೇನೆ. ಓವರ್ ಮುಗಿದೋಯ್ತು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಬಲ್ದೀಪ್, ನೀವ್ ಹೇಳಿ ಈಗ ಒಂದು. ನಾನು ಟೀ ಕೊಡುವೆ, ಕುಡಿಯುವೆ. ನಾನು ಟೀ ಕುಡಿಯುವೆ, ನಾನು ಟೀ ಕೊಡ್ತೀನಿ, ಟೀ ಕುಡಿದೆ. ನಾನು ಟೀ ಕುಡಿದೆ, ನಾನು ಟೀ ಕುಡಿಯುತ್ತೇನೆ. Say once again, repeat ಮಾಡಿ. ನಾನು ಟೀ ಕುಡಿಯುವೆ, ನಾನು ಟೀ ಕುಡಿಯುತ್ತೇನೆ, ಕುಡಿದೆ, ನಾನು ಟೀ ಕುಡಿಯುತ್ತೇನೆ. ಕುಡಿಯುತ್ತೇನೆ. ಎಸ್, ರವೀಂದ್ರನ್ ಸರ್, ನೀವು ಟ್ರೈ ಮಾಡಿ. ನಾವು ನಾನು ಓನ್ಲಿ. ನಾನು ಓಡುವೆ, ನಾನು ಓಡುತ್ತೆ, ಓಡಿದೆ, ನಾವು ಓಡಿದೆ, ನಾವು ಓಡುತ್ತೇನೆ, ನಾನು ಓಡುತ್ತೇನೆ. ಎಸ್, ದಟ್ಸ್ ಆಲ್. ಎಸ್, ಇಂದ್ರಜಿತ್, ನೀವು ಟ್ರೈ ಮಾಡಿ. ನಾನು ಅಗಿವೆ, ನಾನು ಅಗಿಯುವೆ, ನಾನು ಅಗಿದೆ, ನಾನು ಅಗಿತೀನಿ. ಸರಿ. ಅಥವಾ I dig. Yes, ಅದೇ ಡಿಗ್, ಅಗಿಯೋದು. ಓಕೆ, ರಾಮಚಂದ್ರನ್ ಸರ್ ಹೇಳಿ. ನಾನು ತಿಂಡೆವು, ತಿನ್ನುವೆ. ನಾನು ತಿಂಡಿ ತಿನ್ನುವೆ, ನಾನು ತಿಂಡಿ ತಿನ್ನುವೆ, ನಾನು ತಿಂದೆ. ವೆರಿ ಗುಡ್. ತಿಂದೆ. ನಾನು ತಿಂಡಿ ತಿನ್ನುತ್ತೇನೆ. ಸೂಪರ್. ತಿನ್ನುವೆ, ವೇ ದೇ ತೇನೆ. There is a ತಿನ್ನುವೆ, ತಿಂದೆ, ತೇನೆ, ತಿನ್ನುತ್ತೇನೆ. ಓಕೆ. ಮಲಗುವೆ, ಮಲಗಿದೆ, ಮಲಗುತ್ತೇನೆ. So it will be that that one subject what we were talking is Nanu Bande, I came. Now Nanu Bartini. Then it will become Nanu ಬರುವೆ, ಬಂದೆ, ಬರುತ್ತೇನೆ. ಓಕೆ. ಸೊ ಈ ತರ ಮುಂದಿನ ವಾರ ಕೂಡ ಈ ತರ ಟ್ರೈ ಮಾಡೋಣ. ನೀವು ಇದನ್ನ ಬರೀರಿ. ಒಂದು ಐ ಹ್ಯಾವ್ ಶೇರ್ಡ್ ದ ವರ್ಬ್ಸ್ ಮೋರ್ ದೆನ್ 100. ನೀವು ಅದರಲ್ಲಿ ಶೇರ್ ಮಾಡಿ. ಈ ತರ ನೀವು ಯಾವ್ಯಾವ್ದಾಗುತ್ತೆ ಅದನ್ನ ಶೇರ್ ಮಾಡಿ, ನಾನು ಕರೆಕ್ಟ್ ಮಾಡ್ಕೊಡ್ತೇನೆ ನಿಮಗೆ. Okay. ಟ್ರೈ ಮಾಡಿ. So many Baldeep or so many English words I saw. ನೀವು ಕನ್ನಡ, ನಿಮ್ಗೆ ಏನಾರು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು. ಮಾಡಿ ಕೊಡ್ತೀನಿ. ನಾನೊಂದು 10 ಪದ ಕೊಡ್ತೀನಿ ನಿಮಗೆ. 10 ಕನ್ನಡದಲ್ಲಿ ಬರೆದು ಕಳಿಸ್ತೀನಿ, ಇಂಗ್ಲಿಷ್ ಅಲ್ಲೇ, ಕನ್ನಡದಲ್ಲೇ. ನಿಮಗೆ ಅದನ್ನ ನೀವು ಬರೆದು ಕಳಿಸಿ ನೀವು ಆಮೇಲೆ. ಓಕೆ. Just one example we will take for all the 3 tense. ಓಕೆ, ಮಾಡಿ ಸರ್, ಮಾಡಿ. Okay. ಅದನ್ನ ಮಾಡ್ಬೇಕು ನೀವು.
10 ವರ್ಬ್ಸ್ ಕೊಡ್ತೀನಿ, 10 ವರ್ಬ್ಗೂ ಬರೀರಿ ಈ ತರ. ಓಕೆ ನಾನು ಓಡುವೆ, ಓಡಿದೆ, ಓಡುತ್ತೇನೆ. ಓಕೆ ಓಕೆ, ಆಯ್ತು ನಾನು ಆಲ್ರೆಡಿ ಬರ್ದಿದ್ದೀನಿ, ಇದನ್ನ ಬಹಳ ಹಿಂದೆ ಕ್ಲಾಸಲ್ಲೇ ಮಾಡಿದ್ದೀನಿ. ಇದನ್ನ ರೀಕ್ಯಾಪ್ಚುಲೇಟ್ ಮಾಡ್ತಾ ಇದ್ದೇನೆ ನಿಮಗೆ ಈಸಿಯಾಗಿ. ಆಯ್ತು ಸರ್, ಕಳ್ಸಿ. ನಾನು ಬರ್ತೀನಿ, ಸಾರಿ ನಾನು ಬರೀತೇನೆ. ಫ್ಯೂಚರ್ ಟೆನ್ಸ್ ಬರೀತೀನಿ, ಬರೆಯುತ್ತೇನೆ. ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಒಳ್ಳೆದಾಗ್ಲಿ ಸರ್. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೆ. ಧನ್ಯವಾದಗಳು. ಭೇಟಿ ಆಗೋಣ. ಬಾಯ್. ಬಾಯ್. ಹೋಗೋಣ. ಬಾಯ್.